ಮಿತ್ರರೇ ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯಲ್ಲಿ ಈಗ ಒಂದು ಅತ್ಯಂತ ವಿಭಿನ್ನ ಮತ್ತು ಶಕ್ತಿಯುತ ಬೆಳವಣಿಗೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ನಡೆದ ಫೋನ್ ಕರೆಯಲ್ಲಿ ಜಗತ್ತಿನ ಅತಿದೊಡ್ಡ ಟೆಕ್ ದೈತ್ಯ ಎಲಾನ್ ಮಸ್ಕ್ ಕೂಡ ಭಾಗವಹಿಸಿದ್ದಾರೆ ಎಂಬ ಸುದ್ದಿ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಸಂಚಲನ ಮೂಡಿಸಿದೆ. ಇದು ಕೇವಲ ಎರಡು ದೇಶಗಳ ನಡುವಿನ ಮಾತುಕತೆಯಲ್ಲ, ಇದೊಂದು ಜಾಗತಿಕ ಶಕ್ತಿಯ ಪ್ರದರ್ಶನ. ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದಾಗಿನಿಂದ ಭಾರತದ ಜೊತೆಗಿನ ಸಂಬಂಧಕ್ಕೆ ಹೊಸ ಆಯಾಮ ನೀಡುತ್ತಿದ್ದಾರೆ. ಮೋದಿಯವರ ಜೊತೆ ಮಾತನಾಡುತ್ತಿದ್ದ ಸಮಯದಲ್ಲಿ ಮಸ್ಕ್ ಅವರನ್ನು ಲೈನ್ಗೆ ತಂದ ಟ್ರಂಪ್, ನನ್ನ ಗೆಳೆಯ ಮೋದಿಯವರ ಜೊತೆ ಮಾತನಾಡು ಎಂದು ಹೇಳಿದ್ದಾರೆ. ಇದು ಜಾಗತಿಕ ರಾಜಕೀಯದಲ್ಲಿ ಅಮೆರಿಕ ಮತ್ತು ಭಾರತದ ನಡುವೆ ಒಬ್ಬ ಬಿಲಿಯನೇರ್ ಉದ್ಯಮಿ ಬ್ರಿಡ್ಜ್ ಆಗಿ ಕೆಲಸ ಮಾಡುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಎಲಾನ್ ಮಸ್ಕ್ ಅವರ ಭಾಗವಹಿಸುವಿಕೆಯು ಭಾರತದ ತಂತ್ರಜ್ಞಾನ ವಲಯಕ್ಕೆ ದೊಡ್ಡ ಬೂಸ್ಟ್ ನೀಡಲಿದೆ. ಮುಖ್ಯವಾಗಿ ಟೆಸ್ಲಾ ಕಾರುಗಳ ತಯಾರಿಕಾ ಘಟಕವನ್ನು ಭಾರತದಲ್ಲಿ ಸ್ಥಾಪಿಸುವ ಬಗ್ಗೆ ಮತ್ತು ಸ್ಟಾರ್ಲಿಂಕ್ ಸ್ಯಾಟಲೈಟ್ ಇಂಟರ್ನೆಟ್ ಸೇವೆಯನ್ನು ಭಾರತದ ಗಡಿ ಭಾಗಗಳಲ್ಲಿ ಆರಂಭಿಸುವ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗುತ್ತಿದೆ. ಇದು ಭಾರತದ ಡಿಜಿಟಲ್ ಕ್ರಾಂತಿಗೆ ಹೊಸ ವೇಗ ನೀಡಲಿದೆ. ಜಿಯೋಪೊಲಿಟಿಕಲ್ ದೃಷ್ಟಿಯಿಂದ ನೋಡಿದರೆ ಈ ಮೂವರ ಒಕ್ಕೂಟವು ಚೀನಾಗೆ ನೀಡುತ್ತಿರುವ ದೊಡ್ಡ ಎಚ್ಚರಿಕೆಯಾಗಿದೆ. ಎಲಾನ್ ಮಸ್ಕ್ ಅವರು ತಮ್ಮ ಹೆಚ್ಚಿನ ಉತ್ಪಾದನೆಯನ್ನು ಚೀನಾದಿಂದ ಭಾರತಕ್ಕೆ ಸ್ಥಳಾಂತರಿಸಲು ಪ್ಲಾನ್ ಮಾಡುತ್ತಿದ್ದಾರೆ. ಟ್ರಂಪ್ ಅವರ ಅಮೆರಿಕಾ ಫಸ್ಟ್ ಮತ್ತು ಮೋದಿಯವರ ಮೇಕ್ ಇನ್ ಇಂಡಿಯಾ, ಈ ಎರಡಕ್ಕೂ ಮಸ್ಕ್ ಅವರ ತಂತ್ರಜ್ಞಾನ ಪೂರಕವಾಗಿ ಕೆಲಸ ಮಾಡಲಿದೆ. ವಿಶೇಷವಾಗಿ ರಕ್ಷಣಾ ಕ್ಷೇತ್ರದಲ್ಲಿ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಮತ್ತು ಭಾರತದ ಇಸ್ರೋ ನಡುವಿನ ಸಹಕಾರದ ಬಗ್ಗೆಯೂ ಮಾತುಕತೆ ನಡೆದಿದೆ ಎನ್ನಲಾಗುತ್ತಿದೆ. ಬಾಹ್ಯಾಕಾಶದಲ್ಲಿ ಚೀನಾದ ಪ್ರಾಬಲ್ಯವನ್ನು ಹತ್ತಿಕ್ಕಲು ಅಮೆರಿಕ ಮತ್ತು ಭಾರತ ಕೈಜೋಡಿಸುತ್ತಿವೆ. ಯುದ್ಧದ ಸಮಯದಲ್ಲಿ ಸ್ಯಾಟಲೈಟ್ ಕಮ್ಯುನಿಕೇಷನ್ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ಮಸ್ಕ್ ಅವರ ತಂತ್ರಜ್ಞಾನವು ಭಾರತದ ಗಡಿ ಭದ್ರತೆಯನ್ನು ಬಲಪಡಿಸಲಿದೆ. ಮಸ್ಕ್ ಅವರು ಮೋದಿಯವರ ದೊಡ್ಡ ಅಭಿಮಾನಿ ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ಮೋದಿಯವರ ದೂರದೃಷ್ಟಿ ಮತ್ತು ಭಾರತದ ಮಾರುಕಟ್ಟೆಯ ಶಕ್ತಿಯನ್ನು ಮಸ್ಕ್ ಹಲವು ಬಾರಿ ಹೊಗಳಿದ್ದಾರೆ. ಈಗ ಟ್ರಂಪ್ ಅವರ ಸರ್ಕಾರದಲ್ಲಿ ಮಸ್ಕ್ ಅವರಿಗೆ ಪ್ರಮುಖ ಸ್ಥಾನ ಸಿಕ್ಕಿರುವುದರಿಂದ ಭಾರತದ ಹಿತಾಸಕ್ತಿಗಳನ್ನು ಅಮೆರಿಕದಲ್ಲಿ ಕಾಪಾಡಲು ಇವರು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಈ ಫೋನ್ ಕರೆಯಲ್ಲಿ H-1B ವೀಸಾ ನಿಯಮಗಳ ಬಗ್ಗೆಯೂ ಚರ್ಚೆಯಾಗಿದೆ ಎಂಬ ಮಾಹಿತಿ ಇದೆ. ಭಾರತೀಯ ಟೆಕ್ ಉದ್ಯೋಗಿಗಳಿಗೆ ಅಮೆರಿಕದಲ್ಲಿ ಹೆಚ್ಚಿನ ಅವಕಾಶ ನೀಡುವಂತೆ ಮೋದಿಯವರು ಟ್ರಂಪ್ ಅವರಿಗೆ ಮನವಿ ಮಾಡಿದ್ದಾರೆ. ಮಸ್ಕ್ ಕೂಡ ಇದಕ್ಕೆ ಬೆಂಬಲ ನೀಡಿದ್ದು, ಪ್ರತಿಭಾವಂತ ಭಾರತೀಯರಿಗೆ ಅಮೆರಿಕ ಯಾವಾಗಲೂ ಸ್ವಾಗತ ಕೋರಲಿದೆ ಎಂದು ಭರವಸೆ ನೀಡಿದ್ದಾರೆ. ಇನ್ನೊಂದು ಆಸಕ್ತಿದಾಯಕ ವಿಷಯವೇನೆಂದರೆ ಗ್ರೀನ್ ಎನರ್ಜಿ ಮತ್ತು ಬ್ಯಾಟರಿ ತಂತ್ರಜ್ಞಾನ. ಭಾರತವೀಗ ಎಲೆಕ್ಟ್ರಿಕ್ ವಾಹನಗಳ ಹಬ್ ಆಗಲು ಪ್ರಯತ್ನಿಸುತ್ತಿದೆ. ಟೆಸ್ಲಾದ ಬೃಹತ್ ಬ್ಯಾಟರಿ ಫ್ಯಾಕ್ಟರಿಗಳು ಭಾರತಕ್ಕೆ ಬಂದರೆ ನಮ್ಮ ದೇಶದ ಆಟೋಮೊಬೈಲ್ ಇಂಡಸ್ಟ್ರಿ ಜಗತ್ತಿನಲ್ಲೇ ನಂಬರ್ 1 ಆಗಲಿದೆ. ಇದು ಸೌದಿ ಅರೇಬಿಯಾ ಮತ್ತು ಚೀನಾದ ಮೇಲಿರುವ ನಮ್ಮ ಇಂಧನ ಅವಲಂಬನೆಯನ್ನು ಕಡಿಮೆ ಮಾಡಲಿದೆ. ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಟ್ರಂಪ್ ಅವರು ಮೋದಿಯವರನ್ನು ಗ್ರೇಟ್ ಲೀಡರ್ ಎಂದು ಕರೆದಿದ್ದಾರೆ. ಈ ಮಾತುಕತೆಯು ಕೇವಲ ಉದ್ಯಮಕ್ಕೆ ಸೀಮಿತವಲ್ಲ, ಬದಲಾಗಿ ಏಷ್ಯಾ ಪ್ರಾಂತ್ಯದಲ್ಲಿ ಭಾರತದ ನಾಯಕತ್ವವನ್ನು ಅಮೆರಿಕ ಅಧಿಕೃತವಾಗಿ ಒಪ್ಪಿಕೊಂಡಂತೆ ಕಾಣುತ್ತಿದೆ. ಟ್ರಂಪ್ ಮೋದಿ ಮಸ್ಕ್ ಈ ಮೂವರ ಜೋಡಿ ಜಗತ್ತಿನ ಹೊಸ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮುತ್ತಿದೆ. ಆದರೆ ಈ ಸ್ನೇಹವು ಚೀನಾ ಮತ್ತು ರಷ್ಯಾಗೆ ನುಂಗಲಾರದ ತುತ್ತಾಗಿದೆ. ಅಮೆರಿಕ ಮತ್ತು ಭಾರತದ ಈ ನಿಕಟ ಬಾಂಧವ್ಯದಿಂದ ಜಾಗತಿಕ ಪೂರೈಕೆ ಸರಪಳಿಯು ಸಂಪೂರ್ಣವಾಗಿ ಬದಲಾಗಲಿದೆ. ಚೀನಾದ ಮೇಲಿರುವ ಡಿಪೆಂಡೆನ್ಸಿ ಕಡಿಮೆ ಮಾಡಲು ಮಸ್ಕ್ ಅಂತಹ ಉದ್ಯಮಿಗಳು ಭಾರತವನ್ನು ಆರಿಸಿಕೊಳ್ಳುತ್ತಿರುವುದು ಭಾರತದ ಆರ್ಥಿಕತೆಗೆ ದೊಡ್ಡ ಗೆಲುವಾಗಿದೆ. ಭವಿಷ್ಯದಲ್ಲಿ ನಾವು ಭಾರತದ ರಸ್ತೆಗಳಲ್ಲಿ ಟೆಸ್ಲಾ ಕಾರುಗಳನ್ನು ಮತ್ತು ಆಕಾಶದಲ್ಲಿ ಮಸ್ಕ್ ಅವರ ಸ್ಯಾಟಲೈಟ್ಗಳನ್ನು ಹೆಚ್ಚು ನೋಡಲಿದ್ದೇವೆ. ಇದು ಕೇವಲ ವ್ಯಾಪಾರವಲ್ಲ, ಬದಲಾಗಿ ಅಮೆರಿಕದ ತಂತ್ರಜ್ಞಾನ ಮತ್ತು ಭಾರತದ ಮನುಷ್ಯ ಶಕ್ತಿಯ ಅಪೂರ್ವ ಸಂಗಮ. ಜೈಶಂಕರ್ ಅವರ ರಾಜತಾಂತ್ರಿಕತೆಯು ಮೋದಿಯವರ ನಾಯಕತ್ವದಲ್ಲಿ ಇಂತಹ ದೊಡ್ಡ ಮಟ್ಟದ ಮೈತ್ರಿಗಳಿಗೆ ದಾರಿ ಮಾಡಿಕೊಡುತ್ತಿದೆ. ಸ್ನೇಹಿತರೆ, ಎಲಾನ್ ಮಸ್ಕ್ ಭಾರತಕ್ಕೆ ಬರುವುದರಿಂದ ನಮ್ಮ ದೇಶದ ಉದ್ಯಮಗಳಿಗೆ ಲಾಭವಾಗಲಿದೆಯಾ ಅಥವಾ ಇದು ಲೋಕಲ್ ಕಂಪನಿಗಳಿಗೆ ಪೈಪೋಟಿ ನೀಡಲಿದೆಯಾ? ಟ್ರಂಪ್ ಮತ್ತು ಮೋದಿ ನಡುವಿನ ಈ ಸ್ನೇಹ ಚೀನಾವನ್ನು ಕಟ್ಟಿಹಾಕಲು ಸಾಕಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಆಶು ಹಾಗೂ ಆಳವಾದ ಜಿಯೋಪೊಲಿಟಿಕಲ್ ವಿಶ್ಲೇಷಣೆಗಳಿಗಾಗಿ ತಪ್ಪದೇ ನೀತಿ ಡಿಕೋಡ್ ಸಬ್ಸ್ಕ್ರೈಬ್ ಮಾಡಿ.